ನೀನು ರಾಜ್ಯವನ್ನು ಸ್ವೀಕರಿಸದೇ ಇರುವುದರಿಂದ ಒಂದು ಹಂತದಲ್ಲಿ ನನ್ನ ಮಕ್ಕಳಿಗೆ ಅಂದರೆ ಮೊಮ್ಮಕ್ಕಳಿಗೆ ಅಧಿಕಾರ ಸಿಕ್ಕಿತು. ಆದರೆ ನೀನು ಮದುವೆ ಆದ ಮೇಲೆ ನಿನ್ನ ಮಕ್ಕಳಿಂದ ಮತ್ತೆ ನನ್ನ ಮಕ್ಕಳಿಗೆ ದಾಯಾದದ ಕಲಹ ಉಂಟಾಗಿ ನಾನು ಮತ್ತೆ ನನ್ನ ಮಕ್ಕಳ ಮೊಮ್ಮಕ್ಕಳ ದುಸ್ಥಿತಿಯನ್ನು ನೋಡಲಿಕ್ಕೆ ಸಿದ್ಧ ಇಲ್ಲ. ಬೇಡ, ಈ ಬಗ್ಗೆ ಯೋಚನೆ ಮಾಡುವುದು ಬೇಡ. ಹಾಗೆ ನೀನು ಯೋಚನೆ ಮಾಡಿ ನನ್ನ ತಂದೆಯ ಆಸೆಯನ್ನು ಈಡೇರಿಸಲಿಕ್ಕೆ ಇಷ್ಟಪಡ್ತಾ ಇಲ್ವಾ? ಹಾಗಾದರೆ ಕೇಳು, ಇನ್ನೊಂದು ಮಾತು ಹೇಳ್ತೇನೆ. ನಾನು ಮದುವೆಯನ್ನೂ ಆಗುವುದಿಲ್ಲ. ನಮ್ಮ ಅಪ್ಪನ ಸಂತೋಷವೇ ನನ್ನ ಸಂತೋಷ. ನಮ್ಮ ಅಪ್ಪನ ಸಂತೋಷಕ್ಕಿಂತ ಮಿಗಿಲಾದ ಇನ್ನೊಂದು ಯಾವುದನ್ನು ನಾನು ಬದುಕಿನಲ್ಲಿ ದೊಡ್ಡದು ಅಂತ ಭಾವಿಸಿಲ್ಲ ಅಂತ ಹೇಳಿ ನಾನು ಮದುವೆಯಾಗಲಾರೆ, ಯಾವತ್ತೂ ಕೂಡ ಅಧಿಕಾರವನ್ನು ಚಲಾಯಿಸಲಾರೆ. ಇದು ನನ್ನ ಬದುಕಿನ ಅತ್ಯಂತ ಘೋರವಾದ ಪ್ರತಿಜ್ಞೆ. ಇದನ್ನು ಖಂಡಿತ ಯಾವ ಕ್ಷಣಕ್ಕೂ ನನ್ನ ಜೀವದ ಒತ್ತೆ ಇಟ್ಟಾದರೂ ಕಾಪಾಡಿಕೊಳ್ತೇನೆ ಹೊರತು ಇದನ್ನು ಮೀರುವ ಪ್ರಸಂಗ ನನ್ನ ಬದುಕಿನಲ್ಲಿ ಬರುವುದಿಲ್ಲ ಅಂತ ಹೀಗೆ ಹೇಳಿದಾಗ ದೇವತೆಗಳೆಲ್ಲ ಆಗಸದಲ್ಲಿ ನಿಂತ ಪುಷ್ಪವೃಷ್ಟಿಗರೆದು ಭೀಷಣವಾದ ಪ್ರತಿಜ್ಞೆಯನ್ನು ಗೈದ ನಿನಗೆ ಭೀಷ್ಮ ಅನ್ನುವ ಹೆಸರೇ ಸಾರ್ಥಕವಾದದ್ದು ಅಂತ ಆ ಶರೀರವಾಣಿಯಾಗುತ್ತೆ. ದೇವತೆಗಳು ಸಂತೋಷ ಪಡುತ್ತಾರೆ. ಅಲ್ಲಿದ್ದ ಋಷಿಗಳು, ದಾಶರಾಜನ ಸುತ್ತ ಇದ್ದ ಬೇರೆ ಎಲ್ಲ ಆ ಊರಿನ ಪ್ರಜೆಗಳೆಲ್ಲ ಅಚ್ಚರಿ ಪಡ್ತಾರೆ.